ಅವರು ರಾಷ್ಟ್ರಗೀತೆಯನ್ನು ಹಾಡಿದರು, ನಂದಿನಿಯವರು ಭಾಷಣ ಮಾಡಿದರು. ನಿಮಗೆಲ್ಲ ಗೊತ್ತದ. ಈಗ ನಂದೇನು ಕೆಲಸ ಅಂತ ಕೇಳಿದ್ರೆ, ಈಗಾಗಲೇ ನಮ್ಮ ಭಾಷಣ ಮುಗಿಬೇಕಾಗಿತ್ತು. ಉಪನ್ಯಾಸ ಅಂದರೆ 1 ಗಂಟೆ 2 ಗಂಟೆ ಇರ್ತದೆ ಸರ್ವಸಾಮಾನ್ಯವಾಗಿ. ಆದರೆ ಟೈಮ್ ಬಹಳಷ್ಟು ಮೀರ್ಯದ. ಈಗ 1 ತಾಸಿನ ಭಾಷಣ ಉಪನ್ಯಾಸ ನಾ ಹೇಗೆ 10 ನಿಮಿಷದಾಗ ಮುಗಿಸ್ಬೋದು? ಅದೊಂದು ದೊಡ್ಡ ಸವಾಲದ. ಅದೊಂದು ದೊಡ್ಡ ಸವಾಲು. ಯಾಕೆಂದರೆ ಇವತ್ತು 1 ಕಾರ್ಯಕ್ರಮ ಅಲ್ಲ, 2 ಕಾರ್ಯಕ್ರಮ. ಒಂದು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ, ಇನ್ನೊಂದು ಶಿಕ್ಷಕ ದಿನಾಚರಣೆ. ಮೊದಲು ಕಲ್ಯಾಣ ಕರ್ನಾಟಕ ವಿಷಯದ ಬಗ್ಗೆ 1-2 ನಿಮಿಷ ಮಾತಾಡ್ತೀನಿ. ಕಲ್ಯಾಣ ಕರ್ನಾಟಕ ಅಂತಂದು ಕೇಳಿದ್ರೆ, ಇಡೀ ಜಗತ್ತಿನೊಳಗೆ ಅತಿ ಹೆಚ್ಚು IQ-ಯಲ್ಲಿ ಹೆಚ್ಚು ಮುಂದುವರೆದಂಥ ಭಾಗದ ವಿದ್ಯಾರ್ಥಿ ಎಲ್ಲಿ ಸಿಗ್ತಾರಂತಂದ್ರೆ ಇಡೀ ಜಗತ್ತಿನೊಳಗೆ ಅದು ಕಲ್ಯಾಣ ಕರ್ನಾಟಕ ಭಾಗದೊಳಗೆ. ಇಲ್ಲಿ ಇದ್ದಂಥ ಪ್ರತಿಭಾವಂತರು, ಕ್ರಿಯಾಶೀಲರು, ಸಂಶೋಧಕರು ಬೇರೆ ಭಾಗದಲ್ಲಿ ಸಿಗೋದಿಲ್ಲ. ಅದಕ್ಕೆ ಉದಾಹರಣೆಯಾಗಿ ಹೇಳಬೇಕಾದ್ರೆ ಅನೇಕ ಸಂತರು, ದಾಸರು, ವಚನಕಾರರು, ಸೋಫಿ ಸಂತರು ಎಲ್ಲರೂ ಇಲ್ಲಿ ಜನ್ಮ ತಾಳಿ ಕನ್ನಡ ಸಾಹಿತ್ಯ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ವಿಶ್ವ ಸಾಹಿತ್ಯಕ್ಕೆ ಅತ್ಯಂತ ಅಮೋಘವಾದಂಥ ಕೊಡುಗೆ ಕೊಟ್ಟುವಂಥ ಭಾಗ ಯಾವುದಾದ್ರೂ ಅದಂದ್ರೆ ಅದು ಕಲ್ಯಾಣ ಕರ್ನಾಟಕ ಭಾಗ. ಈ ಕಲ್ಯಾಣ ಕರ್ನಾಟಕ ಭಾಗವು ಭಾರತ ಸ್ವತಂತ್ರವಾದಾಗ 1947 ಆಗಸ್ಟ್ 15 ತಾರೀಕು ಸ್ವತಂತ್ರ ಆಯಿತು. ಆದರೆ ಇಡೀ ದೇಶ ಸ್ವತಂತ್ರವಾದಾಗ ಕೇವಲ 3 ಸಂಸ್ಥಾನಗಳು ಮಾತ್ರ ಹಾಗೆ ಉಳ್ಕೊಂಡು ಬಿಟ್ಟಿದ್ದು. ಒಂದು ಜುನಾಗಢ ಸಂಸ್ಥಾನ, ಇನ್ನೊಂದು ಈ ನಮ್ಮ ಹೈದರಾಬಾದ್ ಸಂಸ್ಥಾನ. ಈ ಹೈದರಾಬಾದ್ ಸಂಸ್ಥಾನದಲ್ಲಿ ನಿಜಾಮ ಅಂದಿನ ಸ್ವತಂತ್ರ ಆದಾಗ ಸಂವಿಧಾನದಲ್ಲಿ ಏನು ಒಂದು ಬರ್ತಂತ ಕೇಳಿದ್ರೆ, ನೀವು ಪಾಕಿಸ್ತಾನಕ್ಕೆ ಹೋಗಬೇಕು, ಇಲ್ಲಾಂದ್ರೆ ಸ್ವತಂತ್ರ ರಾಜ್ಯ ದೇಶವನ್ನು ಕಟ್ಕೊಳ್ಬೇಕು, ಇಲ್ಲಾಂದ್ರೆ ಭಾರತಕ್ಕೆ ವಿಲೀನ ಆಗಬೇಕು ಅಂತ. ಆದರೆ ಹೈದರಾಬಾದ್ ಕರ್ನಾಟಕದ ನಿಜಾಮ ಆ ರೀತಿ ಮಾಡಲಿಲ್ಲ. ಮತ್ತೊಮ್ಮೆ ಇಲ್ಲಿ ಈ ಭಾಗದೊಳಗೆ ಸ್ವತಂತ್ರಕ್ಕಾಗಿ ಅನೇಕ ಜನರು ಸ್ವತಂತ್ರಕ್ಕಾಗಿ ತಮ್ಮ ತ್ಯಾಗ ಬಲಿದಾನ ನಡೆಸಿದರು. ಈ ಭಾಗದಲ್ಲಿ ನಿಜಾಮರು ಪೊಲೀಸ್ ಒಂದು ಶೋಷಣೆ ಬಲವಾಗಿ ಹೆಣ್ಮಕ್ಕಳಿಗೆ ಅತ್ಯಾಚಾರ, ಕೊಲೆ, ಸುಲಿಗೆ, ದರೋಡೆ ಹೀಗೆ ಮುಂತಾದವುಗಳು ನಡೆದೋಗ್ತು. ಈ ಒಂದು ಸ್ವತಂತ್ರಕ್ಕಾಗಿ ಅನೇಕ ಜನರು ತಮ್ಮ ತ್ಯಾಗವನ್ನು ಮಾಡಿದ್ದಾರೆ. ಇಲ್ಲಿ ನಮ್ಮ ಹೆಡ್ಗಾಪುರ್ನಲ್ಲಿ ವೀರಯ್ಯ ಸ್ವಾಮಿ ಹೆಡ್ಗಾಪುರ್ ಅಂತಿದ್ದಾರೆ. ಅವರ ಕೃತಿ ನಾನು ಮೊನ್ನೆ ಬಿಡುಗಡೆ ಆಯಿತು ಬೀದರ್ನಲ್ಲಿ. ಅವರ ಜೀವನ ಮತ್ತು ಹೋರಾಟದ ಬಗ್ಗೆ ಕೃತಿ ಬಿಡುಗಡೆ, ಅದು ನಾನೇ ಬರೆದಿದ್ದು. ಇನ್ನೊಂದು ಏನು ಅಂತ ಕೇಳಿದ್ರೆ, ಮಹಾಗೌಕರ್ ಅಂತ ಬರ್ತಾರೆ, ಚಂದ್ರಶೇಖರ್ ಪಾಟೀಲ್ ಮಹಾಗೌಕರ್ ಅಂತ. ಆಮೇಲೆ ನೊಮೋಶಿ ಅಂತ ಇನ್ನೊಬ್ಬರು ಬರ್ತಾರೆ, ಪ್ರಮುಖವಾಗಿ ಹೋರಾಟಗಾರ. ಹೀಗೆ ಅನೇಕ ಜನರ ಹೋರಾಟದ ಪ್ರತಿಫಲವಾಗಿ ಇಂದು ನಾವು 1 ವರ್ಷ 1 ತಿಂಗಳ 2 ದಿನ ಲೇಟ್ ಆಗಿ, ಅಂದರೆ ಸೆಪ್ಟೆಂಬರ್ 17 ಹಿಂದೆ ನಮಗೆ ಈ ಭಾಗಕ್ಕೆ ಸ್ವತಂತ್ರ ಸಿಕ್ತು. ಇದಕ್ಕೆ ಮೂಲ ಕಾರಣ ಯಾರು ಅಂತ ಕೇಳಿದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್. ಅಂದಿನ ಗೃಹ ಮಂತ್ರಿಯಾಗಿರುವಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಒಂದು ಪೊಲೀಸ್ ಕಾರ್ಯಾಚರಣೆಯಾಗಿ ಇಂದು ನಿಜಾಮ ತನ್ನ ಸಂಪೂರ್ಣವಾಗಿ ಭಾರತ ಒಕ್ಕೂಟಕ್ಕೆ ಸೇರ್ಪಡೆಯಾಯಿತು. ಹೀಗಾಗಿ ಮತ್ತೊಮ್ಮೆ ನಾವು ಇಡೀ ಭಾರತ ಸ್ವತಂತ್ರ ಆದಾಗ, ಆದರೂ ಕೂಡ ನಾವು ಈ ಭಾಗದಾಗ 2 ಸಾರಿ ನಾವು ಸ್ವತಂತ್ರ ಆಚರಣೆ ಮಾಡ್ತೀವಿ. ಒಂದು 15ನೇ ಆಗಸ್ಟು, ಇನ್ನೊಂದು ಸೆಪ್ಟೆಂಬರ್ 17. ಈ ವಿಷಯಕ್ಕೆ ಬಂದಾಗ ಈಗ ಪ್ರಮುಖವಾಗಿ ಶಿಕ್ಷಕ ದಿನಾಚರಣೆ. ಇವತ್ತು ಜಗತ್ತಿನೊಳಗೆ ಒಬ್ಬ ವೈದ್ಯ ಮೈಮರೆತರೆ ಒಬ್ಬ ರೋಗಿ ಸಾಯ್ಬೋದು, ಒಬ್ಬ ಶಿಲ್ಪಿ ಮೈಮರೆತರೆ ಒಂದು ಶಿಲೆ ಹಾಳಾಗ್ಬೋದು, ಒಬ್ಬ ರೈತ ಮೈಮರೆತರೆ ಒಂದು ವರ್ಷದ ಆ ಒಂದು ಬೆಳೆ ಹಾಳಾಗ್ಬೋದು. ಆದರೆ ಒಬ್ಬ ಶಿಕ್ಷಕ ಮೈಮರೆತರೆ ಇಡೀ ಸಮಾಜದ ವ್ಯವಸ್ಥೆನೇ ಹಾಳಾಗ್ಬಿಡ್ತದೆ. ಅಂತಹ ಒಂದು ಶಿಕ್ಷಕನ ಬಹುದೊಡ್ಡವಾದಂಥ ಜವಾಬ್ದಾರಿ ಯಾರ ಮೇಲದ ಅಂತ ಕೇಳಿದ್ರೆ, ಇಡೀ ಸಮಾಜದ ವ್ಯವಸ್ಥೆನೇ ಸುವ್ಯವಸ್ಥವಾಗಿ ನಡೆಸ್ಕೊಂಡು ಹೋಗಲಿಕ್ಕೆ ಕಾರಣಭೂತಿ ಯಾರು ಅಂತ ಕೇಳಿದ್ರೆ ಅದು ಶಿಕ್ಷಕ. ಅದಕ್ಕೆ ನಮ್ಮ ಹಿರಿಗಳು ಹೇಳ್ತಾರೆ, ಶಾಸ್ತ್ರ ಪುರಾಣ ಮಹಾಕಾವ್ಯಗಳಲ್ಲಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲಕ್ಕಿಂತ ಶ್ರೇಷ್ಠವಾದಂಥ ಯಾರು ಅಂತ ಕೇಳಿದರೆ ಗುರು. ಅದಕ್ಕೆ ಗುರುವಿನ ಗುಲಾಮನಾಗುವ ತನಕ ದೊರೆದಣ್ಣ ಮುಕ್ತಿ. ಈ ಒಂದು ಕಾಲಕ್ಕೆ ಈಗ ಅನೇಕ ಶಿಕ್ಷಕರು ಬರ್ರಿ ಕ್ಲಾಸ್ ತಗೋಬೇಕಂತ. ಆದರೆ ಒಂದು ಸಮಯ, ಒಂದು ಕಾಲ ಇತ್ತು, ಗುರುಗಳ ಸೇವೆ ಮಾಡಿ ಗುರುಗಳ ಮನಸ್ಸನ್ನು ಒಲಿಕೊಂಡು ಅವರ ಜ್ಞಾನವನ್ನು ಪಡೆದುಕೊಳ್ಳುವಂಥ ಪದ್ಧತಿ ಗುರುಕುಲ ಪದ್ಧತಿ ನಮ್ಮ ಪ್ರಾಚೀನ ಪರಂಪರೆಯಲ್ಲಿ ಇತ್ತು. ಆದರೆ ಇವತ್ತು ಪಾಶ್ಚಿಮಾತ್ಯ ಶಿಕ್ಷಣ ಅಥವಾ ಮೆಕ್ಕಲೆ ಶಿಕ್ಷಣ ಪದ್ಧತಿ ಬಂದು ನಮ್ಮ ಗುರು ಮತ್ತು ಶಿಷ್ಯರ ನಡುವಿನ ಸಂಬಂಧ ಏನಾಗಿದೆ ಒಂದು ವ್ಯವಹಾರಿಕವಾಗಿಬಿಟ್ಟರೆ. ಆ ವ್ಯವಹಾರಿಕವಾಗಿದೆ, ಯಾರು ಗುರುವಿನ ಒಂದು ಗುಲಾಮ ಆಗ್ತಾರ ಬದುಕಿನಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಇರ್ಲಕ್ಕೆ ಸಾಧ್ಯ ಆಗ್ತದೆ.
ಇವತ್ತು ನಮ್ಮ ಶಿಕ್ಷಕರು ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಕೇವಲ ತಿಂಗಳ ಸಂಬಳದಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ, ಅಲ್ಲೋ ಇಲ್ಲೋ ಒಬ್ರು ಇಬ್ರು ನಾವು ಇದು ಮಾಡ್ತೀವಿ.